ನಮಸ್ತೆ. ಹಾಂ ನಮಸ್ಕಾರ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ಜಿ ಶಿವಕುಮಾರ್ ಅಂತೇಳಿ. ನಂದು ಪ್ರಾಪರ್ ಬಂದುಬಿಟ್ಟು ನೇಟಿವ್ ಚನ್ನಪಟ್ಟಣ. ಇಲ್ಲಿ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಲ್ಲಿ ಒಂದು 7 ಎಕರೆ ತೋಟ ಮಾಡಿದ್ದೀನಿ. ಎಲ್ಲ ಎಕ್ಸೋಟಿಕ್. ಒಂದು 423 ವೆರೈಟಿ ಫ್ರೂಟ್ ಫಾರಮ್ ಇದು. ಹಾಂ ಸರ್. 423 ವೆರೈಟಿ ಮದರ್ ಪ್ಲ್ಯಾಂಟ್ನ ಡೆವಲಪ್ ಮಾಡ್ತಾಯಿದ್ದೀನಿ. ಓಕೆ, ಮುಂದೆ ನರ್ಸರಿ ಮಾಡೋ ಯೋಜನೆ? ಅದು ನೋಡ್ಬೇಕು ಸರ್. ತುಂಬ ಜನ ಈಗ ನಾನೆಲ್ಲ ಪೋಸ್ಟ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಪ್ಲ್ಯಾಂಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ನಂದು ಮದರ್ ಪ್ಲ್ಯಾಂಟ್ಸ್ ಇದ್ದರೆ ಸಕ್ಸಸ್ ಆಗಿದೆ ಅಂದರೆ ನಾನು ಇನ್ನೊಬ್ಬರಿಗೆ ಕೊಡ್ಬೋದು. ಅದಕ್ಕೇ ನೋಡ್ತಾ ಇದ್ದೀನಿ. ಒಂದು 150 ವೆರೈಟಿ ಮ್ಯಾಂಗೋನೇ ಇದೆ, ಒಂದು 18 ವೆರೈಟಿ ಬಟರ್ ಫ್ರೂಟ್ ಇದೆ, ಒಂದು 30 ವೆರೈಟಿ ಕೋಕೋನಟ್ ಇದೆ, ಆಮೇಲೆ ಎಲ್ಲ ಮಿಕ್ಸ್ಡ್ ವೆರೈಟಿ ಎಲ್ಲ ಎಕ್ಸೋಟಿಕ್ ಫ್ರೂಟ್ಸೇ. ಒಂದು 48 ಕಂಟ್ರೀಸ್ದೇ ಮ್ಯಾಂಗೋ ಇದೆ ನಮ್ಮ ಹತ್ರ. ಇವೆಲ್ಲ ಸಾವಯವದಲ್ಲೇ ಬೆಳೆದಿರೋ? ಎಲ್ಲ ನ್ಯಾಚುರಲ್ ಫಾರ್ಮಿಂಗು. ಇವೆಲ್ಲ ಗೊತ್ತಿದೆ, ಯಾವುದು ಉಳುಮೆ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಫಾರ್ಮಿಂಗೇ ಮಾಡಿರೋದು. ಓಕೆ, ಇಲ್ಲೇ ನಾವು ನೋಡ್ಬೋದು ಎಷ್ಟು ಬಯೋಮಾಸ್ ಇದೆ ಅಂತ. ಓಕೆ ಸರ್, ನೋಡೋಣ ನಿಮ್ಮ ತೋಟ ನೋಡೋಣ. ಓಕೆ ಸರ್, ಬನ್ನಿ. ನಿಮ್ಮ ತೋಟ ಏನು ಸರ್ ಇದು ಹಣ್ಣು? ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು. ಈ ಸೀಸನಿಗೆ ಇಷ್ಟು ನಿಮಗೆ ಫ್ರೂಟು ಇವಾಗ ನೋಡೋಕ್ಕೆ ಸಿಗ್ತಾ ಇದೆ. ಅಂದರೆ ಒಂದು 2 ತಿಂಗಳಿಗೆ ಒಂದು ಅಷ್ಟು ಫ್ರೂಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇವೆಲ್ಲ ನಿಮ್ಮ ತೋಟ? ಇದೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋದು. ತೋರಿಸ್ತೀನಿ, ಎಲ್ಲ ಇದೆ. ಇದು ಯಾವುದೋ ಒಂದು ಕೃಷಿ ಮೇಳದಲ್ಲಿ ಹಣ್ಣಿನ ಒಂದು ಮೇಳ ನಡೆದ ಹಂಗೆ ಇದೆ ಸರ್. ನನ್ನ ಹತ್ರ ಹೇಳಿದ್ನಲ್ಲ, ನನ್ನ ಹತ್ರ ಇನ್ನು ಫ್ರೂಟು ಮ್ಯಾಂಗೋ ವೆರೈಟಿನ 150 ವೆರೈಟಿ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 20 ವೆರೈಟಿ ಬಂದಿದೆ ಫ್ರೂಟು. ಎಲ್ಲ ವೆರೈಟಿ ಬಂದರೆ ಇದು ಫುಲ್ ಜಾಗನೇ ಬೇಕಾಗುತ್ತೆ. ತೆಂಗೆ ಒಂದು 30 ವೆರೈಟಿ ಹೇಳಿದ್ನಲ್ಲ, ಎಲ್ಲ ಎಕ್ಸೋಟಿಕ್ ವೆರೈಟಿಗಳನ್ನೇ. ಓಕೆ, ಹಾಂ ಎಕ್ಸೋಟಿಕ್. ಏನು ಸರ್ ಇಷ್ಟೊಂದು ಹಣ್ಣುಗಳು ಬರೀ ನಿಮ್ಮ ತೋಟದಲ್ಲಿ? ಅದು ಹೌದು ಸರ್. ಈಗ ಈ ಸೀಸನ್ ಪ್ರೆಸೆಂಟ್ ಈಗ ಇವತ್ತಿಗೆ ಇರೋಂಥ ಫ್ರೂಟ್ಸ್ ಇವೆಲ್ಲ. ಹಾಂ ಸರ್. ಎಷ್ಟಿದೆ ಸರ್ ಇಲ್ಲಿ ಹಣ್ಣುಗಳು? ಇದು ಹೆಚ್ಚು ಕಡಿಮೆ ಒಂದು 75-78 ವೆರೈಟೀಸ್ ಏನಿದೆ. ಹಾಂ ಸರ್, ಒಂದೊಂದಾಗಿ ಪರಿಚಯ ಮಾಡ್ತಾ ಹೋಗಿ. ಹಾಂ ಸರ್, ಇದು ಪೀನಟ್ ಬಟರ್, ಇದು ವೈಟ್ ವಾಟರ್ ಆಪಲ್, ಓಕೆ, ಇದು ಬಾರ್ಬಡಸ್ ಚೆರಿ, ಇದು ಅಂಜೂರ, ಇದು ರೆಡ್ ಕ್ಯಾಶ್ಯೂ ನಟ್, ಇದು ಮಲ್ಬರಿ, ಗೋಸ್ ಮಲ್ಬರಿ, ವೈಟ್ ನೇರಳೆ ಹಣ್ಣು, ಇದು ಗೂಸ್ ಮಲ್ಬರಿ, ಮಾಮೂಲಿ ನೆಲ್ಲಿಕಾಯಿ. ನೆಲ್ಲಿಕಾಯಿ. ಇದು ಬೇರೆ ವೆರೈಟಿ? ಹೌದು. ಆಮೇಲೆ ಇದು ಮನಿಲ್ನಟ್ ಎಲಿಸ್ ಪಾಲ್ಚೆರಿ ಅಂತೇಳಿ, ಇದು ನಮ್ಮದು ಮಾಮೂಲಿ ನೇರಳೆ ಹಣ್ಣು. ಇದರಲ್ಲಿ ಒಂದು 7-8 ವೆರೈಟಿ ಇದೆ. ಇದು ಮಾಮೂಲಿ ನೆಲ್ಲಿಕಾಯಿ. ಇದರಲ್ಲೂ ಅಷ್ಟೇ ಒಂದು 5-6 ವೆರೈಟಿ ಇದೆ. ಅದು ಕೋಕೋಪಲಮ್ ಅಂತೇಳಿ. ಕೋಕೋಪಲಮ್? ಹಾಂ, ಕೋಕೋಪಲಮ್ ಅಂತೇಳಿ. ಅದು ಹಣ್ಣಾಗಿಲ್ಲ, ಅದು ಜಸ್ಟ್ ಅದು ಡಿಸ್ಪ್ಲೇಗೆ ಅಂತೇಳಿ ಕಾಯಿನ ಕಿತ್ತಿಟ್ಟಿದ್ದೀನಿ. ಆಮೇಲೆ ಇದು ಯೆಲ್ಲೋ ಕಲರ್ ಕ್ಯಾಶ್ಯೂ ನಟ್ಟು, ಇದು ಬಿಂಬ್ಳಿ ಅಂತೇಳಿ. ಇದು ಬಿಂಬ್ಳಿ. ಆಮೇಲೆ ಇದು ಅದರಲ್ಲೇ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ, ವಾಟರ್ ಆಪಲ್. ಇದು ಮಕುಟೋದೇವ ಅಂತೇಳಿ, ಕ್ಯಾನ್ಸರು, BP, ಶುಗರ್ಗೆ ಯೂಸ್ ಮಾಡ್ತಾರೆ. ಇದು ಸ್ವೀಟ್ ಅಮಟೆಕಾಯಿ. ಆಮೇಲೆ ಇದು ಮಿರಕಲ್ ಫ್ರೂಟು. ಇದು ಮಿರಕಲ್ ಫ್ರೂಟು ತಿಂದಮೇಲೆ 3 ಗಂಟೆ ಏನೇ ತಿಂದ್ರೂ ಸ್ವೀಟ್ ಆಗುತ್ತೆ, ಹುಳಿ ತಿಂದರೆ, ಕೈ ತಿಂದರೆ. ಇದು ಗ್ರೂಮಿ ಐಸ್ ಕ್ರೀಮ್ ಬೀನ್ ಅಂತೇಳಿ, ಒಳಗಡೆ ಕ್ಯಾಂಡಿ ಥರ ಐಸ್ ಕ್ರೀಮ್ ಥರ ಇರುತ್ತೆ. ಇದು ಬಂದ್ಬಿಟ್ಟು ಲಿಚ್ಚಿನ. ಹಾಂ, ಲಿಚ್ಚಿ. ನಮ್ಮದು ಫಸ್ಟ್ ಟೈಮ್ ಆಗಿದೆ. ನಮ್ಮ ಹತ್ರ ಲಾಂಗಾನೇ ಇದೆ. ಲಾಂಗಾನ್ ಒಂದು 8-10 ವೆರೈಟಿ ಇದೆ. ಲಿಚ್ಚಿ ಒಂದು 3 ವೆರೈಟಿ ಇದೆ. ಅದು ಸೀತಾಫಲ, ಗುಜ್ಜೆ, ರಾಮಫಲ. ಅದು ಹಪ್ಪೆ ಮಿಡಿ ಥರದಲ್ಲೇ ಸ್ವಲ್ಪ ದಪ್ಪ ಆಗಿದೆ. ಇದರಲ್ಲಿ ಒಂದು ಡ್ರ್ಯಾಗನಲ್ಲಿ ಒಂದು 4 ವೆರೈಟಿ ಇದೆ. ಅಪ್ಪೆ ಮಿಡಿನ ಇದು? ಹಾಂ, ಅದರಲ್ಲಿ ದಪ್ಪ ಆಗಿಬಿಟ್ಟಿದೆ. ಸೈಜು ಸಣ್ಣ ಇದ್ದಾಗಲೇ ಕೀಳಬೇಕು. ಇದರಲ್ಲೊಂದು 4 ವೆರೈಟಿ ಇದೆ. ವಾಟರ್ ಆಪಲಲ್ಲಿ ಒಂದು 20 ವೆರೈಟಿ ಇದೆ. ಪೈನಾಪಲಲ್ಲಿ ಒಂದು 15-20 ವೆರೈಟಿ ಇದೆ. ಇದು ಕೊಳಂಬೋ ಮ್ಯಾಂಗೋ ಅಂತೇಳಿ. ಈ ಥೈಲ್ಯಾಂಡ್ದು ಇದು ಇರ್ಲಿಕಾಯಿ. ಅದು ವೈಟ್ ಡೈಮಂಡ್ ಗೋವಾ ಅಂತೇಳಿ. ಅದು ರೆಡ್ ರಾಂಫಲ, ಅದು ಮಲೇಷ್ಯಾದ್ದು. ಇದು ಇಂಡಿಯನ್ ಮೋಸಂಬಿ. ಇದು ನೋನಿ. ಇದು ಕ್ರಿಕೆಟ್ ಬಾಲ್. ಇದು ಗೋಲ್ಡನ್ ಪಪ್ಪಾಯ. ಇದು ಬಂದ್ಬಿಟ್ಟು ಗ್ರೇಪ್ ಮ್ಯಾಂಗೋ. ಇದು ಪಿಂಕ್ ವಾಟರ್ ಆಪಲ್ಲು, ಸ್ಟಾರ್ ಫ್ರೂಟು. ಅದು ಮಿನಿ ಚಾಂಬ. ಅದು ಕ್ರಿಕೆಟ್ ಬಾಲು. ಓಕೆ. ಅದು ಪೆಪ್ಪರ್, ಕೋಕೋ. ಆಮೇಲೆ ಅದು ರಸಲ್ ವೆರೈಟಿದು, ಅದು ಸಣ್ಣದಾಗಿದೆ. ಅದು ಕಿತ್ತರೆ ಇನ್ನೂ ದೊಡ್ಡದು ಒಂದು ಹೆಚ್ಚು ಕಡಿಮೆ ಒಂದು 3/4 ಅಡಿ ತನಕ ಬರುತ್ತೆ. ಬಟರ್ ಫ್ರೂಟಲ್ಲೇ ಒಂದು 15-16 ವೆರೈಟಿ ಇದೆ ಸರ್ ನಮ್ಮ ಹತ್ರ. ಅಲ್ಲ, ಈಗ ಇದಕ್ಕೆ ಹಿಂಗೆ ಮಾರುಕಟ್ಟೆಯಲ್ಲಿ ಬೆಲೆ ಇದೆ? ಮಾರ್ಕೆಟಲ್ಲಿ ಎಲ್ಲ ಜ್ಯೂಸು ಫ್ರೂಟ್ ಶಾಪರ್ ತೊಗೊಳೋದ್ರಿಂದ ಡಿಫ್ರೆಂಟಾಗಿ ಏನು ಬೇರೆ ರೇಟ್ ಕೊಟ್ಟು ಏನು ತೊಗೊಳಲ್ಲ ಅವರು. ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಲೋಕಲಲ್ಲಿ ಯಾವುದೇ ವೆರೈಟಿ ಆಶ್ ವೆರೈಟಿ ಬೆಳೆದ್ರು ಅದಕ್ಕಷ್ಟೇ ಬೆಲೆ. ನಾವೆಲ್ಲರೇ ಸ್ಟಾರ್ ಹೋಟ್ಲು ಅದು ಇದು ಏನಾದ್ರು ಕೊಟ್ಟರೆ ಮಾತ್ರ ಸ್ವಲ್ಪ ಬೆಲೆ ಬರುತ್ತೆ ಅಷ್ಟೇ. ಹೌದು. ಅದು ಕೋಕೋ, ಅದು ಕಾಲಪಟ್ಟಿ
ಇದು ಬ್ಯಾಂಬೋ ಶೂಟು, ಅದು ಬೈಗನ್ ಪಲ್ಲಿ, ಆ ಎರಡು ಥಾಯ್ಲ್ಯಾಂಡ್ದು. ಇದು ಫುಲ್ ಯೆಲ್ಲೋ ಕಲರ್ ಆಗುತ್ತೆ ಶುಗರ್ ಕೇನ್. ಅದು ಫುಲ್ ಯೆಲ್ಲೋ ಆಗುತ್ತೆ. ಫುಲ್ ಯೆಲ್ಲೋ ಅಂದರೆ ಫುಲ್ ಯೆಲ್ಲೋ ಆಗುತ್ತೆ. ಅದು ಥಾಯ್ಲ್ಯಾಂಡ್ದೇ ಶುಗರ್ ಕೇನ್. ಅದು ಇದನ್ನ ಥೈಲ್ಯಾಂಡ್ ವೆರೈಟಿ ಅದು ಫುಲ್ ಯೆಲ್ಲೋ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಇದ್ದೀರಾ? ಇದನ್ನ ಎಷ್ಟು ಬೆಳಿಬೇಕು ಅಂತ ಇದ್ದೀರಾ? ಸುಮ್ಮನೆ ಈಗ ಬೆಳೆಸ್ಕೊಂಡಿದ್ದೀವಿ. ಮಂಡ್ಯ ತಳಿ ಎಲ್ಲ ತೆಗೆದುಬಿಟ್ಟು ಇದೇ ತಳಿ ಇಲ್ಲ ಹಂಗೇನಿಲ್ಲ, ಅವೆಲ್ಲ ಜಾಸ್ತಿ ಬೆಳೆಸಕ್ಕಾಗಲ್ಲ. ಯೆಲ್ಲೋ ಕಲರ್ ನೋಡ್ತಾ ಇರ್ತೀವಲ್ಲ, ಹಂಗಾಗಿ ಒಂದು ನಾವು ಬೆಳೆಸಲ್ಲ. ಇದನ್ನ ಜ್ಯೂಸ್ ಗ್ಯೂಸ್ ಇನ್ನೂ ಚೆನ್ನಾಗಿರುತ್ತೆ. ಅದು ಏನೋ ಇನ್ನೂ ನೋಡಿಲ್ಲ. ಲಾಸ್ಟ್ ಟೈಮ್ ಒಂದ್ಸತಿ ಇದಾಗಿತ್ತು, ಫುಲ್ ಯೆಲ್ಲೋ ಕಲರ್. ಅದೇ ಏಲಕ್ಕಿ ಬಾಳೆಹಣ್ಣು, ಅದು ಮೈಸೂರು ರಸಬಾಳೆ, ಆಮೇಲೆ ಅದು ಬಂದ್ಬಿಟ್ಟು ಇದು ರೆಡ್ ಐವರಿ. ಅದು ಆ್ಯಕ್ಚುಲಿ ಅದು ರೆಡ್ ಐವರಿ ಇನ್ನೂ ಕಲರ್ ಆಗಬೇಕು. ಇದು ಅಷ್ಟೇ ಐವರಿನೇ. ಇದು ಬಂದ್ಬಿಟ್ಟು ತೋತಾಪುರಿ, ಇದು ಬೈಗನ್ ಪಲ್ಲಿ, ಇದು ನಾಮ್ಡಾಕ್ ಪರ್ಪಲ್ ಅಂತೇಳಿ, ಇದು ಲಕ್ಷ್ಮಣ್ ಫಲ, ರಸ್ಪುರಿ ಮಾಮೂಲಿ ನಮ್ಮ ಸೀಬೆ, ಅದು ಸುವರ್ಣ ರೇಖಾ, ರೋಸ್ ಆ್ಯಪಲ್ಲು, ಇದು ಬಂದು ಮಂಜೀರಾ ಮ್ಯಾಂಗೋ ಅಂತೇಳಿ ತುಂಬ ಸ್ವೀಟೆಸ್ಟ್ ಮ್ಯಾಂಗೋ. ಇದು ಸಖತ್ ಸ್ವೀಟ್ ಇದೆ. ನಮ್ಮ ಹತ್ರ ಕರ್ಬಾವು ಇಂದ ಹಿಡಿದು ಎಲ್ಲ ಮ್ಯಾಂಗೋ ವೆರೈಟಿನೂ ಇದೆ. ವರ್ಲ್ಡ್ಗೆ ಸ್ವೀಟೆಸ್ಟ್ ಮ್ಯಾಂಗೋ ಅಂದರೆ ಕರ್ಬಾವು, ಅದು ಇದೆ ನಮ್ಮ ಹತ್ರ. ಇನ್ನೂ ಫ್ರೂಟಿಂಗ್ ಆಗಿಲ್ಲ. ಇದು ಬಂದ್ಬಿಟ್ಟು ಸೆಂದೂರ, ಅದು ಬಾದಾಮಿ. ಅದು ನಮ್ಮ ಹತ್ರ ಬಟರ್ ಫ್ರೂಟು ಈಗ ಸೀಸನಲ್ಲಿ ಈಗ ಒಂದು 2-3 ವೆರೈಟಿ ಮಾತ್ರ ಇದೆ. ಒಂದು 15-16 ವೆರೈಟಿ ಇದೆ. ಪೊಮಗ್ರಾನೇಟು ನಮ್ಮ ಅದು ಸಖತ್ ಸ್ವೀಟ್ ಇದೆ. ನಮ್ಮ ಇಂಡಿಯನ್ ವೆರೈಟಿ ಪಪಾಯ ಆದ್ರೂ ಸಖತ್ ಸ್ವೀಟ್ ಅಂದ್ರೆ ಸಖತ್ ಸ್ವೀಟು. ಇಂಡಿಯನ್ ವೆರೈಟಿ ಸ್ವೀಟು ಸರ್. ಹೌದು. ಅದು ಏಲಕ್ಕಿ, ಪಚ್ಚಬಾಳೆ, ವಾಟರ್ ಆಪಲ್ಸ್ ಇದೆ. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಬೇರೆ ಬೇರೆ ಕಂಟ್ರಿ. J33 ಜಾಕ್ ಫ್ರೂಟ್ ಇದು ಸೀಡ್ಲೆಸ್ ಜಾಕ್ ಫ್ರೂಟು. ಆಮೇಲೆ ಇದು ಕ್ಯಾನ್ಸರ್ಗೆ ಯೂಸ್ ಮಾಡೋಂಥದ್ದು ಲಕ್ಷ್ಮೀ ತೋರು ಅಂತೇಳಿ, ಬಾಸ್ಮತಿ ಲೀಫು ಇದು. ಆಮೇಲೆ ಚಕ್ಕೆ ಗಿಡ, ಇದು ಎಲ್ಲ ದೊಡ್ಡ ಗಿಡನೇ ಇದೆ. ಇದೆಲ್ಲ ಫುಲ್ಲು ನಮ್ಮದು ಎಷ್ಟು ವರ್ಷದ ಫಾರ್ಮ್ ಹೇಳಿ? ಒಂದು 6-7 ವರ್ಷದ ಫಾರ್ಮ್. 7 ವರ್ಷದ ಫಾರ್ಮ್. 7 ವರ್ಷದ್ದೇ? 7 ವರ್ಷದ್ದೇನೆ. ಕ್ಯಾಶ್ಯೂ ಬೀಜಗಳು. ಅದೇ ಸರ್, ಅಂಡಮಾನ್ ಕೋಕೋನಟ್, ಇದೊಂದು ಸ್ಪೆಷಲ್ ಕೋಕೋನಟ್, ಅಂಡಮಾನ್ ಕೋಕೋನಟ್ ಎಲ್ಲ ನೋಡಿ. ಹೌದು. ಇನ್ನೊಂದು ದಪ್ಪದಿದೆ, ಅದೊಂದು 6 kg ಮೇಲೆ ಬರುತ್ತೆ. ಇದರಲ್ಲಿ ಯೆಲ್ಲೋ ಡಾರ್ಫ್, ಇದು ಮಲೇಷಿಯನ್ ವೆರೈಟಿ, ಲಾಂಗ್. ಇದು ಸ್ಮಾಲು, ಅಂದರೆ ಇದು ಸ್ವೀಟೆಸ್ಟು ಕೋಕೋನಟ್. ಇದು ಸಖತ್ ಸ್ವೀಟ್ ಅಂದರೆ ಸಖತ್ ಸ್ವೀಟ್ ಇರುತ್ತೆ. ಒಳ್ಳೆ ಸಕ್ಕರೆ ಪಾಕ ಇದ್ದಂಗೆ ಇರುತ್ತೆ. ಇದು ಎಲ್ಲ ಬೇರೆ ಬೇರೆ ಕಂಟ್ರಿದೇನೆ. ಇದು ಅಷ್ಟೇ. ಇದು 1 ಲೀಟ್ರ್ ಬರುತ್ತೆ. ಇದರಲ್ಲೂ 1 ಲೀಟ್ರ್ ವಾಟ್ರ್ ಬರುತ್ತೆ. ಇದರಲ್ಲೂ 1 ಲೀಟ್ರ್ ವಾಟ್ರ್ ಬರುತ್ತೆ. ಅದರಲ್ಲಿ ಒಂದು 2 ಲೀಟರ್ ವಾಟರ್ ಬರ್ಬೋದು. ಇದರಲ್ಲಿ 1.5 ಲೀಟರ್ ಮೇಲೆ ಬರುತ್ತೆ ಸರ್. ಇದು ತೆಂಗಿನಕಾಯಿನೇ ದಪ್ಪ ಇದೆ ಅನ್ನೋ ಮಾತ್ರಕ್ಕೆ ನೀರಿರಲ್ಲ ಒಳಗಡೆ. ಒಂದು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ನಿಮಗೆ 1.5 ಲೀಟರ್ ಮೇಲೆ ನೀರು ಬರುತ್ತೆ. ಜಾಕ್ ಫ್ರೂಟಲ್ಲಿ ನಮ್ಮ ಹತ್ರ ಒಂದು 27 ವೆರೈಟೀಸ್ ಇದೆ. ಎಲ್ಲ ಜಾಕ್ ಫ್ರೂಟ್ನು ಕಲೆಕ್ಟ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಬಂದಿರೋದು ಒಂದು 4-5 ಬಂದಿದೆ. ಎಲ್ಲ ಸಣ್ಣಕ್ಕಿದೆ, ಅದನ್ನು ಡಿಸ್ಪ್ಲೇಗೆ ಇಟ್ಟಿಲ್ಲ. ಇದನ್ನು ಮಾತ್ರ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಇಷ್ಟು ಹಣ್ಣುಗಳು ನಿಮ್ಮ ತೋಟದಲ್ಲಿ? ಹೌದು ಸರ್. ಹೋದ್ರೆ ಏನಾರು ಸಿಗುತ್ತೆ? ಏನು ಬೇಕು ಹಂಗಾರೆ ನಿಮ್ಮ ತೋಟಕ್ಕೆ ಪಕ್ಷಿಗಳು ಅವರು ಕಾಯಂ ಈ ಅಳಿಲು ಪಕ್ಷಿ ನಾವು ಯಾವುದು ಕೆಮಿಕಲ್ ಹೊಡೆಯಲ್ಲ. ಅಳಿಲಿಗೆ ಎಳ್ನೀರು ಕುಡಿದು ಹಂಗೆ ಬಿಸಾಕ್ತಾ ಇರುತ್ತೆ. ಅದು ಓಡಿಸೋದು ಗೀಡ್ಸೋದು ಏನೂ ಮಾಡಲ್ಲ ಸರ್. ಆ್ಯಕ್ಚುಲಿ ನನಗೆ ಇದು ಬೆಳಿಬೇಕು ಅಂತೇಳಿ ನನಗೆ ಅವಾಗಿಂದನೂ ತುಂಬ ಕನಸಿತ್ತು. ಒಂದಿಷ್ಟು ವೆರೈಟಿ ಬೆಳಿಬೇಕು ಅಂತೇಳಿ. ಸೌತ್ ಕೇಂದ್ರದಲ್ಲಿ ಬೆಳೆದಿದ್ದಾರೆ, ಸುಮಾರು ಜನ ಕೇರಳದಲ್ಲೆಲ್ಲ ಬೆಳೆದಿದ್ದಾರೆ. ನನಗೂ ಒಂದಷ್ಟು ವೆರೈಟಿ ಮಾಡಬೇಕು ಅಂತೇಳಿ ಅವಾಗಿಂದ ಒಂದು ಕನಸಿತ್ತು. ಈಗೊಂದು 423 ವೆರೈಟಿ ರೀಚ್ ಮಾಡಿದ್ದೀನಿ. ಇನ್ನೂ 1000 ವೆರೈಟಿ ಮಾಡಬೇಕು ಅಂತೇಳಿ ನನಗೆ ಆಸೆ ಇದೆ. ಆಲ್ರೆಡಿ ಈಗ ಜಾಗ ಇಲ್ಲ. ಈಗ ಇರೋದು 7 ಎಕರೆಯಲ್ಲಿ ಜಾಗ ಇಲ್ಲ. ಬೇರೆ ಕಡೆ ಜಾಗ ಇದೆ. ಎಲ್ಲ ಮದರ್ ಪ್ಲಾಂಟ್ಸ್ ಮಾಡ್ಕೊಂಡು ಅಲ್ಲಿ ಎಲ್ಲ ತೋಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಕಮರ್ಷಿಯಲ್ ಆಗಿ ಹಾಕಿದ್ರೆ ತೆಂಗನ್ನೇ ಹಾಕ್ತಾರೆ. ಹೌದು. ತಪ್ಪೋದ್ರೆ ತೆಂಗಿನ ಮಧ್ಯೆ ಅಡಿಕೆ ಹಾಕ್ತಾರೆ. ಹೌದು. ಅದು ಫುಲ್ಲು ಡೆನ್ಸ್. ಹೌದು. ಇಲ್ಲಿಗೆ ಈ ಕಡೆ ತೆಂಗು ಬರಬಾರ್ದು, ಆ ಕಡೆ ಅಡಿಕೆನೂ ಬರಬಾರ್ದು, ಆ ಒಂದು ರೇಂಜ್ಗೆ ಹಾಕ್ತಾರೆ. ಅಲ್ಲ, 100 ಗಿಡ ತೆಂಗಿದೆ, 3 ಎಕರೆಯಲ್ಲಿ ಬಟರ್ ಫ್ರೂಟ್ ಇದೆ ಕಮರ್ಷಿಯಲ್ ಆಗಿ. ಅದು ಬಿಟ್ಟರೆ ಇನ್ನೆಲ್ಲ ಸಿಂಗಲ್ ವೆರೈಟಿನ ನಾನು ಮದರ್ ಪ್ಲಾಂಟ್ಸ್ ಆಗಿ ಮಾಡ್ತಾಯಿದ್ದೀನಿ. ಮದರ್ ಪ್ಲಾಂಟ್ಸ್ ಮಾಡೋದ್ರಿಂದ 2 ಬೆನಿಫಿಟ್ ಇದೆ. ಆ್ಯಕ್ಚುಲಿ ಎಲ್ಲ ಬೇರೆ ಕಂಟ್ರಿದೆಲ್ಲ ನಮ್ಮ ಮನೇಲಿ ನಾವೇ ಎಲ್ಲ ಫ್ರೂಟ್ನ ತಿನ್ಬೋದು, ನಮ್ಮ ಸ್ನೇಹಿತರುಗಳಿಗೂ ಕೊಡ್ಬೋದು. ಹಂಗೆ ಆಮೇಲೆ ನೆಕ್ಸ್ಟ್ ನರ್ಸರಿ ಏನಾರು ಮಾಡೋಂಗಿದ್ರೆ ಈಗೆಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ಎಲ್ಲ ಪ್ಲಾಂಟ್ಸ್ ಕೇಳ್ತಿದ್ದಾರೆ. ಇನ್ ಫ್ಯೂಚರಲ್ಲಿ ನರ್ಸರಿ ಮಾಡೋಕ್ಕೊಂದು ಅಡ್ವಾಂಟೇಜ್ ಇದೆ ನಮಗೆ ಅಂತ ಅನಿಸ್ತಾ ಇದೆ. ನರ್ಸರಿ ಯಾಕಂದರೆ ಎಲ್ಲಿಂದನೋ ಗಿಡ ತಂದು ಎಲ್ಲ ಎಲ್ಲಿಂದನೋ ಬೇರೆ ಕಡೆಯಿಂದ ನಮಗೆ ಫೇಕ್ ಆಗಿದೆ. ಸುಮಾರು ಕಡೆಯಿಂದ ಗಿಡಗಳು ತಂದು ಅದು ಫ್ರೂಟಿಂಗ್ ಆಗೋ ಟೈಮಲ್ಲಿ ಬೇರೆ ಫ್ರೂಟಿಂಗ್ ಬಿಡ್ತಾ ಇರುತ್ತೆ. ನಮ್ದಾದರೆ ಮದರ್ ಪ್ಲಾಂಟ್ಸ್ ನನ್ನ ಹತ್ರನೇ ಇರೋದ್ರಿಂದ ನಾನು
100% ನೋಡಿ ತೊಗೊಂಡು ಹೋಗ್ಬೋದು ಅಂತ ಪ್ಲಾನಿಂಗ್ ಇದೆ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು ತೋಟನ ಬೆಳೆದ್ರೆ ಕಮರ್ಷಿಯಲ್ ಆಗಿ ಮಾಡ್ಬೋದು. ಆಮೇಲೆ ಈಗ ಬೇರೆ ನರ್ಸರಿಯವರು ನಮ್ದೆಲ್ಲ ಸಾಯಿನ್ಗಳು ತೊಗೊಂಡೋಗ್ತಾರೆ. ಈ ಸತಿ ನಾನು ಬಟರ್ ಫ್ರೂಟ್ ಸಾಯಿನ್ನು 6 ಲಕ್ಷಕ್ಕೆ ಬರೀ ಬಟರ್ ಫ್ರೂಟ್ ಸಾಯಿನೇ ಕೊಟ್ಟಿದ್ದೀನಿ. ಹೌದಾ? ಹಣ್ಣೇ ಕೊಟ್ಟಿಲ್ಲ, ಬರೀ ಬಟರ್ ಫ್ರೂಟ್ ಇಂದು ಸಾಯಿನ್. ನೀವು ದುಡ್ಡು ಮಾಡ್ತಾ ಹೌದು, ಒಂದು 6 ಲಕ್ಷ ರೂಪಾಯಿ ಬಟರ್ ಫ್ರೂಟ್ ಸಾಯಿನಿಂದಾನೇ ಮಾಡಿದ್ದೀನಿ. ಅಕಸ್ಮಾತ್ ಸಾಯನ್ಗಳು ಬೇಕು, ಕಸಿ ಮಾಡ್ಕೋತೀವಿ ಅಂದ್ರೆ ಇಲ್ಲಿಗೆ ಬರ್ಬೋದು. ನನ್ನ ಹತ್ರ 100% ಹೇಳಿದ್ನಲ್ಲ, ಇನ್ನೊಂದು 2 ಇಯರ್ಸಲ್ಲಿ ಒಂದು 450-500 ವೆರೈಟಿ ಮದರ್ ಪ್ಲಾಂಟ್ಸ್ ರೆಡಿ ಆಗುತ್ತೆ. 500 ವೆರೈಟಿ ನಿಯರ್ ಬೈ ಒಂದು 1,500 ವೆರೈಟಿ ರೀಚ್ ಮಾಡ್ಬೇಕಂತ ಇದ್ದೀನಿ. ನೋಡಬೇಕು, ದೇವ್ರ ಆಯಸ್ಸು ಏನಾದ್ರು ಕೊಟ್ಟರೆ 100% ಮಾಡ್ತೀನಿ. ತುಂಬಾ ಜನ ಕಮರ್ಷಿಯಲ್ ಆಗಿ ತೋಟ ಮಾಡೋರು ಬರೀ ಅಡಿಕೆ ಮತ್ತೆ ತೆಂಗು ಹಾಕೊಳ್ಳುವಂಥವ್ರು. ಹೌದು, ದುಡ್ಡು ಕೊಟ್ಬಿಟ್ಟು ಇದನ್ನ ತಿನ್ಬೇಕು. ಹೌದು, ತೋಟದಲ್ಲೇ ಹಾಕೊಂಡ್ರೆ ಇದು ಎಲ್ಲೂ ಸಿಗಲ್ಲ. ದುಡ್ಡು ಕೊಟ್ಟು ತಿನ್ನಕ್ಕೂ ಬೇರೆ ಕಂಟ್ರಿ ಇದಲ್ಲ, ಇಲ್ಲೆಲ್ಲೂ ಸಿಗಲ್ಲ. ಮತ್ತೆ ಇದಕ್ಕೊಂದು ಪ್ಯಾಷನ್ ಬೇಕು. ಹೌದೌದು, ಇದನ್ನೆಲ್ಲ ಬೆಳೆಸ್ಬೇಕು. ಹೌದೌದು ಸರ್. ಈಗ ನಿಮಗೆ ಡಿಸ್ಪ್ಲೇಲಿ ಇಟ್ಟಿರೋದೆಲ್ಲ ಫ್ರೂಟ್ಸ್ ಎಲ್ಲ ತೋರಿಸಿದ್ದೀನಿ. ಇದು ನಮ್ಮದು ತೋಟನ ತೋರಿಸ್ತೀನಿ ಸರ್. ಇದೆಲ್ಲ ಬೆಳೆದಿರೋ ತೋಟ ತೋರಿಸ್ತೀನಿ. ಬನ್ನಿ ನೋಡೋಣ, ಬನ್ನಿ ಸರ್. ಓಕೆ.